ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ರೂಪಾ ಹೆಗಡೆ, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ, ನಾನು ಯೂಟ್ಯೂಬಿಗೆ ಬರೋರು ಅಂದರೆ ಹೊಸದಾಗಿ ಈಗ ಬರ್ತಾ ಇದ್ದಾರೆ ಅವರಿಗೂ ಬಂತು, ಮತ್ತು ಎಷ್ಟೋ ಜನರು ಯೂಟ್ಯೂಬರ್ಸಿಗೆ ನಾನು ಹೇಳ್ತಾ ಇರೋದು ಇದು ಒಂದು ವಿಷಯ. ಅದೇನು ಅಂದರೆ, ತುಂಬ ಜನ ಕನೆಕ್ಟ್ ಆಗ್ತಾರಲ್ವ, ಅಂದರೆ ಸಬ್ಬು ಕೊಡ್ತಾರಲ್ವ, ಅವರಿಗೆ ನಾನು ಹೇಳ್ತಾ ಇದ್ದೀನಿ. ನಾವು ಮೊನಿಟೈಸ್ ಹ್ಯಾಂಗೆ ಮಾಡ್ಕೊಳ್ಳೋದು ಅದೆಲ್ಲ, ಅಂದರೆ ನಾನು ಮೊದಲೇ ವೀಡಿಯೋನೂ ಹಾಕಿದ್ದೆ. ಮೊನಿಟೈಸ್ ಮಾಡ್ಕೊಳ್ಳೋದಾಯಿತು ಅಥವಾ ನಮ್ಮ ಚಾನಲ್ ಹೇಗೆ ನಾನು ಮೊನಿಟೈಸ್ ಮಾಡಿಕೊಂಡೆ ಅಂತೆಲ್ಲ ಆ ವಿಡಿಯೋನೂ ಹಾಕಿದ್ದೆ. ಆದರೆ ಇದು ನಾನು ಹೊಸದಾಗಿ ಯೂಟ್ಯೂಬರ್ಸ್ ಬರ್ತಾರಲ್ವ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ತುಂಬ ಜನ ಬರ್ತಾರೆ, ಆದರೆ ಸಬ್ ಆಗ್ತಾರೆ, ಅದು ಲೆಸ್ ಆಗುತ್ತೆ. ಇದ್ರ ಬಗ್ಗೆನೇ ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನರು ಏನು ಮಾಡ್ತಾರೆ ಗೊತ್ತಾ, ಪೇಷನ್ಸೇ ಇರಲ್ಲ ಈಗಿನ ಯೂಟ್ಯೂಬರ್ಸ್ಗೆ ಅಂದ್ಕೊಂಡಿದ್ದೀನಿ. ಭಾಳ ಜನ, ಎಲ್ಲರೂ ಅಂತಲ್ಲ, ತುಂಬ ಜನ. ಈಗ ನಾನಂತೂ ಈಗ ಆಲ್ಮೋಸ್ಟ್ 1 ಇಯರ್ ಆಯಿತು ನಾನು ಲೈವೆಲ್ಲ ಸ್ಟಾರ್ಟ್ ಮಾಡಿ. ಆಮೇಲೆ ಅದಕ್ಕಿಂತಲೂ ಮೊದಲು 1 ಇಯರ್ ಮೊದಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಯಾರಾದರೂ ನಾವೊಂದು ಲೈವಲ್ಲಿ ಹೋಗ್ತೀವಪ್ಪ, ಅಥವಾ ನಮ್ಮನ್ನು ನಾವು ಲೈವ್ ಮಾಡ್ತಾ ಇರುವಾಗ ಯಾರಾದರೂ ಹೊಸಬರು ಬರ್ತಾರೆ ಯೂಟ್ಯೂಬರ್ಸು, ಬಂದವರೇ ಸಿಸ್ಟರ್ ನಮಗೆ ಕನೆಕ್ಟ್ ಆಗ್ರಿ ಅಂತ ಹೇಳ್ತಾರೆ. ನಾವು ಓಕೆ ಕನೆಕ್ಟ್ ಆಗ್ತೀನಿ ಅಂತ ಹೇಳ್ತೀವಿ. ಅಂದರೆ ನಮ್ಮ ವಿಡಿಯೋ ನೋಡ್ತಾರೆ ಕೆಲವೊಬ್ರು ನೋಡಲ್ಲ. ಕನೆಕ್ಟ್ ಆಗ್ರಿ ಅಂತ ಕನೆಕ್ಟ್ ಆಗ್ತೀನಿ, ನಾಳೆ 24 ಅವರ್ಸ್ ಆದಮೇಲೆ ಕನೆಕ್ಟ್ ಆಗಬೇಕಾಗುತ್ತೆ. ಯೂಟ್ಯೂಬಿಂದು ಒಂದು ರೂಲ್ಸೇ ಇದೆ ಅಲ್ವಾ, 24 ಅವರ್ಸ್ ಆದಮೇಲೆ ಕನೆಕ್ಟ್ ಆಗಬೇಕು, ಈ ಥರ ಎಲ್ಲ ಇರುತ್ತೆ. ಫುಲ್ ವಿಡಿಯೋ ನೋಡಿ ಕನೆಕ್ಟ್ ಆಗಬೇಕು. ಹೀಗೆಲ್ಲ ಇರುವಾಗ ಬಂದವರು, ಸಿಸ್ಟರ್ ನೀವು ಕನೆಕ್ಟೇ ಆಗಿಲ್ಲ, ಈಗ ಒಂದು ನೋಡಿ ಒಂದು ವಿಡಿಯೋನೂ ನೋಡಿರಲ್ಲ, ಅಷ್ಟರಲ್ಲೇ ಬಂದು 5 ನಿಮಿಷಕ್ಕೆ ನೀವು ಕನೆಕ್ಟ್ ಆಗಿ ರಿಟರ್ನ್ ಕೊಡಿ, ನಿಮಗೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ, ನಿಮಗೆ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅಷ್ಟು ಬೇಗ ಅವ್ರಿಗೆ ಅದು ನಾವು ಹೇಳಿ ತಿಳಿಸಿ ಹೇಳಿದ್ರೂ ಅರ್ಥ ಆಗಲ್ಲ. ಎಷ್ಟೋ ಜನ ಅದೇ ಮಾಡ್ತಾರೆ, ಇಲ್ಲ ನಾನು ನಾಳೆ ರಿಟರ್ನ್ ಮಾಡ್ತೀನಿ, ನೀವು ಕೊಟ್ಟಿದ್ದೀರಲ್ವ, ನೀವು ಖಂಡಿತ ನಾನು ರಿಟರ್ನ್ ಮಾಡ್ತೀನಿ ಅಂದರೂ ಎಷ್ಟೋ ಜನ ಪದೇ ಕೇಳ್ತಾರೆ. ಅದೊಂದಾಯಿತು. ಇನ್ನು ಎಲ್ಲ ತುಂಬ ಜನ ಇದ್ದಾರೆ. ನಾವು ಬೇರೆಯವ್ರ ಲೈವಿಗೆ ಹೋಗಿರ್ತೀವಿ, ಎಷ್ಟು ಜನ ನಾನು ನೋಡಿರ್ತೀನಿ. ನಾನು ಎಂಟ್ರಿ ಆದ್ಕೂಳೆ ಹಾಯ್ ಹಲೋ ಅಂದರೆ ಏನೋ ಒಂದು 2 ಮೆಸೇಜ್ ಹಾಕೋ ತನಕ ಯಾರೋ ಒಬ್ಬರಲ್ಲಿ ಇದ್ದವರು ನಮ್ಮನ್ನು ನೋಡಿ ಒಂದು 20 ಸೆಕೆಂಡ್, 10ರಿಂದ 20 ಸೆಕೆಂಡ್ ಒಳಗೆ ನಮ್ಮದು ಒಂದು ವಿಡಿಯೋ ನೋಡಿ ಕಾಮೆಂಟ್ ಹಾಕಿ ಬಂದುಬಿಡ್ತಾರೆ. ನಿಮಗೆ ಕನೆಕ್ಟ್ ಆಗಿ ಬಂದೆ, ನಿಮ್ಗೆ ಗಿಫ್ಟ್ ಕೊಟ್ಟು ಬಂದೆ ಅಂತ ಹೇಳ್ತಾರೆ. ಆಶ್ಚರ್ಯ ಆಗುತ್ತೆ, ಹಿಂಗೆ ಹೋಗಿದ್ದೀರಾ, ಹಿಂಗೆ ಬಂದಿದ್ದೀರಾ. ನೀವು ಅಟ್ಲೀಸ್ಟ್ ನಮ್ಮದು ಒಂದು ವಿಡಿಯೋ ನೋಡಿ, ಒಂದು 5 ನಿಮಿಷದ ವೀಡಿಯೋನೋ, 4 ನಿಮಿಷದ ವೀಡಿಯೋನೋ, 10 ನಿಮಿಷದ ವೀಡಿಯೋನೋ ಇದ್ದಾಗ 10 ನಿಮಿಷದ ವೀಡಿಯೋ ನೋಡಿ ಅಂತ ಹೇಳಲ್ಲ, ಒಂದು 3 ಅಥವಾ 4 ನಿಮಿಷ ಸಣ್ಣ ವೀಡಿಯೋ ನೋಡಿ ಅದರಲ್ಲಿ ಅಟ್ಲೀಸ್ಟ್ 5 ನಿಮಿಷದ ವೀಡಿಯೋ ಇದೆ ಅಂದಾಗ 2 ಅಥವಾ 3 ನಿಮಿಷ ಆದರೂ ನೋಡಬೇಕಲ್ವ. ನೋಡ್ದೇ ನೀವು ಹೋಗ್ತೀರಾ, ನಾನು ಸಬ್ ಕೊಟ್ಟಿದ್ದೀನಿ, ನಾನು ನಿಮ್ಗೆ ಕನೆಕ್ಟ್ ಆಗಿದ್ದೀನಿ, ನಾನು ರಿಟರ್ನ್ ಕೊಡಿ ಅಂತ ಹೇಳ್ತಾರೆ. ಅಂದರೆ ಈಗಿನವರಂತೂ ಭಾಳ ಈ ಥರ ಪೇಷನ್ಸೇ ಇಲ್ಲ ಅವರಿಗೆ. ಇಲ್ಲ, ನೀವು ಯೂಟ್ಯೂಬಿಗೆ ಬಂದಿದ್ದೀರಾ ಅಂದರೆ ಪೇಷನ್ಸ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್. ಅಂದರೆ ನೀವು ಫಸ್ಟ್ ಪೇಷನ್ಸ್ ಕಲ್ತ್ಕೋಬೇಕು. ಯೂಟ್ಯೂಬಲ್ಲಿ ಈಗಿಂದೀಗಲೇ ಏನೂ ಆಗಲ್ಲ, ಯಾವುದೇ ಒಂದಾದರೂ ಅಲ್ವಾ. ನಾವು ಈಗ ಒಂದು ಯೂಟ್ಯೂಬಿಗೆ ಬಂದಿದ್ದೀವಿ ಅಂದ ಕೂಡಲೇ ಅರ್ನ್ ಮಾಡಬೇಕು ಅಂತ ಒಂದು ಏನು ಪರ್ಪಸ್ಸಿಂದ ನೀವೊಂದು ಅದೇನು ಫೋಕಸ್ ಇಟ್ಕೊಂಡು ಬಂದಿದ್ದೀರಾ, ಅಥವಾ ತುಂಬ ನೀವೇನೋ ಒಂದು ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಬಂದಾಗ ಎಲ್ರಿಗೂ ಒಂದು ತಲೆಯಲ್ಲಿರುತ್ತೆ. ಸಬ್ ಕೊಟ್ಟಿದ್ದೀರಾ ಅಂದಾಗ ಅದನ್ನು ರಿಟರ್ನ್ ಕೊಡಿ ಅಂತ ಕೇಳಿ. ಆದರೆ ನೀವು ಅವರಿಗೂ ಅಷ್ಟೇ, ನೀವು ಸುಮ್ಮನೆ ಹೋಗ್ತೀರಾ, ಅವ್ರದ್ದು ವಿಡಿಯೋ ನೋಡಲ್ಲ, ಯಾವುದೋ ಒಂದು ಶಾರ್ಟ್ ವಿಡಿಯೋ ನೋಡ್ತೀರಾ. ಶಾರ್ಟ್ ವಿಡಿಯೋನು ಒಂದು 50 to 59 ಸೆಕೆಂಡ್ ಆಗಿರುತ್ತೆ ಅಂದರೆ 1 ನಿಮಿಷದೊಳಗಿಂದು. ಅದರಲ್ಲೂ ನೀವು ಒಂದು 10 ಸೆಕೆಂಡ್ ನೋಡ್ತೀರಾ, ಹಾಗೆ ಕಾಮೆಂಟ್ ಹಾಕಿ ಬರ್ತೀರಾ. ವಿಡಿಯೋಕ್ಕೆ ರಿಲೇಟೆಡ್ಡು ಇರಲ್ಲ ಕೆಲವೊಂದು ಸರಿ, ಗಿಫ್ಟ್ ಡನ್ ಅಂತ ಹೇಳಿ ಬರ್ತೀರಾ. ನೀವು ಅದು ಬಿಸಿನೆಸ್ ಅಂತ ಮಾಡಬೇಡಿ. ಒಂದು ಹಾರ್ಟ್ಲಿಯಾಗಿ ಒಂದು ತುಂಬ ಅದನ್ನು ಪ್ರೀತಿಯಿಂದ ನೀವು ಇದು ಮಾಡಿ. ನಿಮ್ಗೆ ಹೆಂಗೆ ಸಬ್ ಬೇಕಾಗಿರುತ್ತೆ ಜನರದ್ದು, ನಿಮಗೆ ಯಾರದ್ದು ಸಪೋರ್ಟ್ ಬೇಕಾಗಿರುತ್ತಲ್ಲ, ನೀವು ಅಷ್ಟೇ ಸಪೋರ್ಟ್ ಮಾಡಬೇಕು. ಇಲ್ಲಿ ಗಿವ್ ಆ್ಯಂಡ್ ಟೇಕ್ ಬರುತ್ತೆ ಪಾಲಿಸಿ. ಅಂದರೆ ನೀವು ಕೊಡಿ, ಅವರು ಕೊಡ್ತಾರೆ. ಹೀಗೆ ನೀವೇನು ಹೋಗ್ತೀರಾ, ಒಂದು ನನಗೆ ಕನೆಕ್ಟ್ ಆಗ್ರಿ ಅಂತ ಹೇಳಿ ಯಾವುದೋ ಒಂದು ಶಾರ್ಟ್ ವಿಡಿಯೋ ನೋಡಿ ಬಂದರೆ ಖಂಡಿತ ಕೊಡ್ಲಿಕ್ಕೆ ಬರಲ್ಲ. ಅದು ರಿಟರ್ನ್ ಕೊಟ್ಟರು ಯೂಸ್ ಆಗಲ್ಲ, ನಮಗೂ ಯೂಸ್ ಇಲ್ಲ, ನಿಮಗೂ ಯೂಸ್ ಇಲ್ಲ, ಎರಡೂ ಲೆಸ್ ಆಗುತ್ತೆ. ನಾನಂತೂ ಎಷ್ಟೋ ಜನರಿಗೆ ಹೇಳ್ತೀನಿ, ನೀವು ಶಾರ್ಟ್ ವಿಡಿಯೋ ನೋಡಿ ಕೊಡಬೇಡಿ ಅಂತ. ಆದರೂ ಎಷ್ಟೋ ಜನ ಅದನ್ನು ಕೇಳೋದೇ ಇಲ್ಲ, ಬರ್ತಾರೆ ಶಾರ್ಟ್ ವಿಡಿಯೋಕ್ಕೆ ಕಾಮೆಂಟ್ ಹಾಕ್ತಾರೆ. ಆಮೇಲೆ ಸಿಸ್ಟರ್ ನೀವು ಗಿಫ್ಟೇ ರಿಟರ್ನ್ ಮಾಡಿಲ್ಲ ಅಂತ ಮತ್ತೆ ನಮಗೆ ಸಿಕ್ಕಿದಾಗ ಹೇಳ್ತಾರೆ. ಇಲ್ಲ ಮರುದಿವಸ ಮತ್ತೆ ಕಾಮೆಂಟ್ ಹಾಕ್ತಾರೆ. ಅದು ಸುಮ್ಮನೆ ಯಾಕೆ ಈ ಥರ ಮಾಡ್ತೀರಾ? ನಿಮಗೆ ಇಷ್ಟ ಇದ್ರಷ್ಟೇ ಗಿಫ್ಟ್ ಅಂದರೆ ಕನೆಕ್ಟ್ ಆಗಿ, ಇಲ್ಲ ಅಂದರೆ ಸುಮ್ಮನೆ ಹೋಗೋದು, ಸಿಕ್ಕಿದ್ರು ಲೈವಲ್ಲಿ ಅಥವಾ ವಿಡಿಯೋ ನೋಡಿದ್ರಿ ಅಂತ ಹೇಳಿ ಎಲ್ಲ ನೀವು
ಸಬ್ಬು ಮಾಡಿಕೊಂಡು ರಿಟರ್ನ್ ತೊಗೊಳ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಬರಬೇಡಿ. ನಾನು ಹೇಳೋದು ಇಷ್ಟೇ. ಅಂದರೆ ಏನರ್ಥ ಅಂದರೆ, ನೋಡೋದಿದ್ದರೆ ಒಂದು ವಿಡಿಯೋ ನೋಡಿ, ಲಾಂಗ್ ವಿಡಿಯೋದಲ್ಲಿ ಒಂದು 3 ನಿಮಿಷ, ಅಟ್ಲೀಸ್ಟ್ 3 ನಿಮಿಷದ ವಿಡಿಯೋ ನೋಡಿ. ಆಮೇಲೆ ಶಾರ್ಟ್ ವಿಡಿಯೋ ನೋಡಬೇಡಿ. ನೋಡಿದರೂ ಏನೋ ಹೇಳ್ತಾರೆ 3 ಅಥವಾ 4 ವಿಡಿಯೋ ಏನೋ ಶಾರ್ಟ್ ವಿಡಿಯೋ ನೋಡಬೇಕು ಅಂತ, ನಂಗೆ ಅದು ಐಡಿಯಾ ಇಲ್ಲ. ಬಟ್ ನೀವು ವಿಡಿಯೋ ನೋಡ್ತೀರಾ ಅಂದಾಗ ಒಂದು 2-3 ನಿಮಿಷ ನೋಡಿ, ಚೆನ್ನಾಗಿ ಅದ್ರ ರಿಲೇಟೆಡ್ ಕಾಮೆಂಟ್ ಹಾಕಿ. ಆಮೇಲೆ ನಿಮ್ಮ ಕಾಮೆಂಟ್ ನೋಡಿ ಖಂಡಿತ ರಿಟರ್ನ್ ಕೊಡೋರು ಕೊಟ್ಟೇ ಕೊಡ್ತಾರೆ. ಒಂದಿನ 24 ಗಂಟೆ ಒಳಗೆ, ಇಲ್ಲ ನೆಕ್ಸ್ಟ್ ದಿನ ಆದರೂ ಕೊಟ್ಟೇ ಕೊಡ್ತಾರೆ. ನಾನಂತೂ ಎಲ್ರಿಗೂ ರಿಟರ್ನ್ ಮಾಡ್ತೀನಿ. ನೆಕ್ಸ್ಟ್ ಡೇ 24 ಅವರ್ಸ್ ಆದಮೇಲೆ ರಿಟರ್ನ್ ಮಾಡೇ ಮಾಡ್ತೀನಿ. ಆ ಕಾಮೆಂಟ್ ಹಾಗೆ ಇಟ್ಕೊಂಡಿರ್ತೀನಿ, ರಿಪ್ಲೈ ಮಾಡಿರಲ್ಲ. ಯಾಕೆ ಅಂದರೆ ನೆಕ್ಸ್ಟ್ ಡೇ ಆ ವಿಡಿಯೋಕ್ಕೆ ಅದೇ ರಿಪ್ಲೈ ಮಾಡೋ, ಅದೇ ಕಾಮೆಂಟಿಗೆ ನಾವು ರಿಪ್ಲೈ ಮಾಡೋಕ್ಕೆ ಅಂತ. ತುಂಬ ಜನ ನೀವು ಕಾಮೆಂಟ್ ಹಾಕಿರ್ತೀರ, ನೀವು ನನಗೆ ರಿಟರ್ನ್ ಕೊಟ್ಟಿಲ್ಲ ಅಂತ ಶುರು ಹಚ್ಕೊಳ್ತಾರೆ. ಪೇಷನ್ಸ್ ಇಟ್ಕೋಬೇಕು ಫ್ರೆಂಡ್ಸ್. ನಾವು ತುಂಬ 1 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ಎಷ್ಟೋ ಜನರಿಗೆ, ನಾನು ಯಾರಿಗೆ ಆಗಲಿ ಕನೆಕ್ಟ್ ಆಗ್ತೀನಲ್ಲ, ನನಗೆ ರಿಟರ್ನ್ ಕೊಡಿ ಅಂತ ನಾನು ಕೇಳಲ್ಲ. 2-3-4 ದಿನ ನೋಡ್ತೀನಿ. ಎಷ್ಟೋ ಜನರಿಗೆ ನಾನು ಕನೆಕ್ಟ್ ಆಗಿದ್ದು ಇನ್ನೂ ತನಕ ಅವ್ರು ರಿಟರ್ನೇ ಕೊಟ್ಟಿಲ್ಲ. ಆಯಿತಾ? ಆ ಥರ ಮಾಡಿದರೆ ಇದರಲ್ಲಿ ಯೂಟ್ಯೂಬಲ್ಲಿ ಹಂಗೆ ಮಾಡೋದೇ ಒಳ್ಳೆಯದಲ್ಲ. ಅಂದರೆ ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡಿ, ಆದರೆ ಪದೇ ಪದೇ ಕೇಳೋದು, ಅಥವಾ ನೀವು ಶಾರ್ಟ್ ವಿಡಿಯೋ ನೋಡ್ಕೊಂಡ್ರಂತೂ ನೀವು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ನಾವು ಶಾರ್ಟ್ ವಿಡಿಯೋ ನೋಡ್ಕೊಟ್ಟಾಗ ಅದು ಯೂಸ್ ಇಲ್ಲ. ಆಮೇಲೆ ಈಗಿನವರಂತೂ ಜಾಸ್ತಿನೇ ಈ ಥರ ಎಲ್ಲ ಮಾಡ್ತಾರೆ. ಇನ್ನೊಂದು ವಿಷಯ ಹೇಳ್ತೀನಿ. ಇನ್ನೊಂದು ವಿಷಯ ಏನು ಗೊತ್ತಾ, ಎಷ್ಟೋ ಜನ ಏನು ಮಾಡ್ತಾರೆ, ಮನಸ್ಸಿಲ್ದೇನೋ ಅವರು ವೀಡಿಯೋಕ್ಕೆ ನೋಡಿರ್ತಾರೆ, ಅಥವಾ ಒಂದು ಸ್ವಲ್ಪ ನೋಡ್ತಾರೆ, ಸ್ಕಿಪ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನೀವು ಬಂದಿರ್ತೀರ, ನಿಮಗೆ ಬೇಕಾಗಿರುತ್ತೆ ಸಬ್ಬು ಅಂತ, ನೀವು ಜನರಿಗೆ ಸಬ್ ಕೊಡಲಿಕ್ಕೆ ಅಂತ ಹೋಗ್ತೀರಾ, ವೀಡಿಯೋ ನೋಡ್ತೀರಾ, ಪೂರಾ ನೋಡಲ್ಲ, ಸ್ಕಿಪ್ ಮಾಡಿ ಒಂದು ಚೂರೇ ನೋಡ್ತೀರಾ. ಆಮೇಲೆ ಅದು ನಮ್ಮ ವೀಡಿಯೋದ್ದು ಡ್ಯೂರೇಷನ್ ಹಾಳಾಗುತ್ತೆ. ಇಂಪ್ರೆಷನ್ ಕ್ಲಿಕ್ ಅಲ್ಲಿ CTR ಅಂತ ಇರುತ್ತಲ್ಲ, ಅದು ಖಂಡಿತ ಹಾಳಾಗುತ್ತೆ. ನಮ್ಮ ವೀಡಿಯೋದ್ದು ರೇಟಿಂಗ್ಸ್ ಹಾಳಾಗುತ್ತಲ್ವ. ಆವಾಗ ಯೂಟ್ಯೂಬು ನಮ್ಮನ್ನು ಈ ವಿಡಿಯೋ ಚೆನ್ನಾಗಿಲ್ಲ, ಜನ ಸ್ಕಿಪ್ ಮಾಡ್ತಾರೆ ಅಂದ್ಕೂಡಲೇ ಯೂಟ್ಯೂಬ್ ಸಹ ಇದು ಮಾಡಿಬಿಡುತ್ತೆ, ನಮ್ಮ ವೀಡಿಯೋಕ್ಕಷ್ಟು ಸಜೆಷನ್ ಮಾಡಲ್ಲ, ಅಂದರೆ ರೆಕಮೆಂಡ್ ಮಾಡಲ್ಲ ಯೂಟ್ಯೂಬ್ ಕೂಡ. ಆಮೇಲೆ ನಮ್ಮದು ವಿಡಿಯೋ ಅಲ್ಲಿಗೆ ಇದಾಗುತ್ತೆ ಅಲ್ವಾ, ಹಾಳಾಗುತ್ತೆ. ಅಂದರೆ ನಾವು ಎಷ್ಟೇ ಚೆನ್ನಾಗಿ ಕಂಟೆಂಟ್ ಕೊಟ್ಟರು ಜನ ಬಂದು, ಎಷ್ಟೋ ಜನ ನ್ಯೂ ಯೂಟ್ಯೂಬರ್ಸ್ ಏನು ಬರ್ತಾರಲ್ವ, ಅಥವಾ ಹಳಬರು ಬಂತು ಯಾರೇ ಆದರೂ ಪೂರಾ ವಿಡಿಯೋ ನೋಡ್ದೇ ಸ್ಕಿಪ್ ಮಾಡಿ ನೋಡ್ತಾರೆ. ಕನೆಕ್ಟ್ ಆಗೋರಂತೂ ಬರ್ತಾರೆ, ಕನೆಕ್ಟ್ ಆಗಲಿಕ್ಕೆ ಅಂತ ಬರ್ತಾರೆ, ಅವ್ರಿಗೆ ಒಂದು ತೊಗೊಳ್ಳೋದಿರುತ್ತೆ ರಿಟರ್ನು. ಸುಮ್ಮನೆ ಅಂದರೆ ಬಲವಂತವಾಗಿ ಸಬ್ ಕೊಡ್ತಾರೆ. ಆದರೆ ಆಮೇಲೆ ಅದು ಲೆಸ್ ಆಗುತ್ತೆ, ಬೇರೆ ವಿಡಿಯೋ ಇಂಪ್ರೆಷನ್ ಕ್ಲಿಕ್ಕು ಹಾಳಾಗುತ್ತೆ, CTR. ಅದು ಒಳ್ಳೆಯದಲ್ವಲ್ವ. ನೀವು ಆ ಥರನೂ ಮಾಡಬೇಡಿ ಪ್ಲೀಸ್, ಯಾರೇ ಆದರೂ ಆ ಥರ ಮಾಡಬೇಡಿ. ಆಮೇಲೆ ಇನ್ನೊಂದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಭಾಳ ಜನರನ್ನ ಅಬ್ಸರ್ವ್ ಮಾಡಿದ್ದೀನಿ. ಈಗ 1 ವರ್ಷದಿಂದ ಯಾರೋ ನಮಗೆ ಕನೆಕ್ಟ್ ಆಗಿರ್ತಾರಲ್ವ, 1 ವರ್ಷದಿಂದ ಅಥವಾ 6 ತಿಂಗಳದಿಂದ, ಯಾವಾಗಲೂ ತುಂಬ ಮೊದಲು ಕನೆಕ್ಟ್ ಆಗಿರ್ತಾರೆ. ಏನು ಮಾಡ್ತಾರೆ, ನಾವೀಗ ಒಂದು ಕನೆಕ್ಟ್ ಆಗಿದ್ದೀವಿ ಅಂದರೆ, ಯಾರದ್ದು ವೀಡಿಯೋನು ಒಂದು 100 ಜನನ ನಾವು ಸಬ್ ಮಾಡ್ಕೊಂಡಿದ್ದೀವಿ ಅಂದರೆ, 100 ಜನರ ವೀಡಿಯೋನು ಒಂದು ದಿನದಲ್ಲಿ ಎಟ್ ಎ ಟೈಮ್, ಅಥವಾ 1 ದಿನ ಅಥವಾ 2 ದಿವಸದಲ್ಲಿ ವೀಡಿಯೋ ನೋಡೋಕ್ಕಾಗಲ್ಲ. ನಾವು ಅಲ್ಲಿ ಯಾವುದು ನಮ್ಗೆ ಯೂಟ್ಯೂಬಲ್ಲಿ ಕಾಣಿಸುತ್ತೆ ಆ ವಿಡಿಯೋ ನೋಡ್ತೀವಿ. ಜಾಸ್ತಿ ನಾವು ಒಂದು ನೋಡಿದಾಗ ಇನ್ನೊಂದು ರೆಗ್ಯುಲರ್ ಬರ್ತಾ ಹೋಗುತ್ತೆ, ಆ ವಿಡಿಯೋ ನಾವು ಕಂಟಿನ್ಯೂಸ್ ಆಗಿ ನೋಡ್ತೀವಿ, ಕಾಮೆಂಟ್ ಹಾಕ್ತೀವಿ. ಅವರು ನಮ್ಮ ವಿಡಿಯೋ ನೋಡ್ತಾರೆ ಅಂತ ಇಟ್ಕೊಳ್ಳಿ, ಅಂದರೆ ರಿಟರ್ನು. ಆ ಥರ ಮಾಡಿದಾಗ ಎಷ್ಟೋ, ಈಗ 6 ತಿಂಗಳ ಹಿಂದೆಲ್ಲ ನಾವು ಯಾರದ್ದು ಸಬ್ ಆಗಿರ್ತೀವಿ, ಅವ್ರ ವಿಡಿಯೋ ನಾವು ನೋಡಲಿಲ್ಲ. ಆಮೇಲೆ ಏನು ಮಾಡ್ತಾರೆ ಅವರು, ಸಡನ್ನಾಗಿ ನಮ್ಗೆ ಯಾವಾಗಲೂ ಒಂದ್ಸರಿ ಅವ್ರ ವಿಡಿಯೋ ರೆಕಮೆಂಡ್ ಮಾಡಿರುತ್ತೆ, ನಮಗಲ್ಲಿ ಕಾಣಿಸುತ್ತೆ YT ಅಂದಾಗ ನಾವು ಆ ವಿಡಿಯೋ ನೋಡ್ತೀವಿ, ಕಾಮೆಂಟ್ ಹಾಕ್ತೀವಿ ಅಂದಾಗ ಅವ್ರು ಆಗಲೇ ಏನು ಮಾಡಿರ್ತಾರೆ, ಅಷ್ಟರಲ್ಲೇ ಅವ್ರು ಮೊದಲು ನಮ್ಮನ್ನು ಅನ್ಸಬ್ ಮಾಡಿರ್ತಾರೆ. ಇದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅವ್ರು ಮಾಡಿರ್ತಾರೆ ಖಂಡಿತ. ನಾನಂತೂ ಇದನ್ನು ಗೆಸ್ ಮಾಡಿದ್ದೀನಿ ತುಂಬ ಜನರನ್ನ. ಏಕೆಂದರೆ ನಮಗಲ್ಲಿ YT ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ, ಒಂದೇ ಫೇಸು ಎಷ್ಟೋ ಜನರು 2-3 ಸರಿ ನಮಗೆ ಸಬ್ ಮಾಡಿದ್ದು ಅಲ್ಲಿ ಕಾಣಿಸುತ್ತೆ. ಒಂದು ನಿಮ್ಮದು ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗುವಾಗ ಅದು ಒಂದು ಗೊತ್ತಾಗುತ್ತೆ. ಇನ್ನೊಂದು, ನಾವು ಯಾರಿಗೆ ಅದೇ ರೆಕಮೆಂಡ್ ಮಾಡಿರುತ್ತೆ ಯೂಟ್ಯೂಬು, ನಾವು ಅವ್ರ ವಿಡಿಯೋ ನೋಡಿರ್ತೀವಲ್ಲ, ಆ ವಿಡಿಯೋ ನೋಡಿದಾಗ ಕಾಮೆಂಟ್ ಹಾಕ್ತೀವಲ್ಲ, ಅವ್ರು ಒಂದು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ನಮ್ಮದು ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾರೆ ಅವರು. ಆದರೆ ಒಂದು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ನಮ್ಮ YTಯಲ್ಲಿ ನೋಡಿದಾಗ ನಮ್ಮದು ಒಂದು ಸಬ್ ಜಾಸ್ತಿ ಆಗಿರುತ್ತೆ, ಯಾವಾಗಲೂ ಲೆಸ್ ಆಗಿರುತ್ತೆ. ಅವ್ರು ಯಾವತ್ತೂ ಮಾಡಿರ್ತಾರೆ, ಅವ್ರು ನಮ್ಮ ಕಾಮೆಂಟ್ ನೋಡಿ, ಇವರಂತೂ ಆಗಿಲ್ಲ, ನಾವು ಮಾಡಬಾರ್ದು, ಇವರನ್ನು ಸಬ್ ಮಾಡಬೇಕು ಅಂತ ಸಬ್ ಮಾಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಭಾಳ ಸರಿ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಇವತ್ತು ಅದಕ್ಕೆ ನಾನು ಈ ವಿಡಿಯೋನ ಹೇಳೋಣ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ನೀವು 1 ವರ್ಷದಿಂದ, ಈಗ ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ, 2 ವರ್ಷದಿಂದ ಮಾಡ್ತಾಯಿದ್ದೀವಿ, ಇಲ್ಲ 6 ತಿಂಗಳಿಂದ ಮಾಡ್ತಾಯಿದ್ದೀವಿ ಅಂದರೆ
ನಾವು 6 ತಿಂಗಳ ಹಿಂದೆ ಯಾರೋ ನಮ್ಗೆ ಕನೆಕ್ಟ್ ಆಗಿರ್ತಾರೆ, ನಾವು ಕನೆಕ್ಟ್ ಆಗಿರ್ತೀವಿ. ಆ ವಿಡಿಯೋ ನಾವು ಎಷ್ಟೋ ದಿನ ನಂತರ ವಿಡಿಯೋ ನೋಡಲ್ಲ. ಅಂದರೆ ಎಲ್ಲ ವೀಡಿಯೋನು ಒಂದೇ ದಿನದಲ್ಲಿ ಒಂದು 10ರಿಂದ 20 ವಿಡಿಯೋ ನೋಡ್ಬೋದು, ಜಾಸ್ತಿ ನೋಡೋಕ್ಕಾಗಲ್ಲ. ಅವರು ವಿಡಿಯೋ ನೋಡಿಲ್ಲ ಅಂದರೆ ಅವರು ನಮ್ಮ ಅನ್ ಮಾಡಿರ್ತಾರೆ, ನಮಗೆ ಗೊತ್ತಿರಲ್ಲ, ನಾವಂತೂ ಅನ್ ಮಾಡಿರಲ್ಲ. ಭಾಳ ಜನರು ನನಗೆ ಈ ಥರ ಆಗಿದೆ. ಓಕೆ, ನೀವು ಅನ್ಸಬ್ ಮಾಡಿದ್ದೀರಾ, ನಿಮ್ಮ ಇಷ್ಟ, ನೀವು ಮಾಡ್ಕೊಳ್ಳಿ. ಆದರೆ ಮತ್ತೆ ರಿಪೀಟಾಗಿ ಯಾಕೆ ಸಬ್ ಮಾಡ್ತೀರಾ? ಭಾಳ ಜನ ಈ ಥರ ಯಾಕೆ ಮಾಡ್ತೀರಾ? ಯಾವತ್ತೂ ನೀವು ಒಂದ್ಸರಿ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದಮೇಲೆ ಮತ್ತೆ ಸಬ್ ಮಾಡ್ಲಿಕ್ಕೆ ಹೋಗಬೇಡಿ. ಪದೇ ಪದೇ ಅದನ್ನೇ ಮಾಡಬಾರ್ದು. ನಾವು ನಿಮಗೆ ಕಾಮೆಂಟ್ ಹಾಕಿದ್ವಿ ಅಂದ ಕೂಡಲೇ ನಿಮ್ಗೆ ಅನಿಸುತ್ತೆ, ಓ ಇವರಂತೂ ಮಾಡಿಲ್ಲ ಅಂಥೇಳಿ ನೀವು ಮತ್ತೆ ರಿಟರ್ನು ಸಬ್ ಮಾಡ್ತೀರಾ. ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಆ ಥರ ಮಾಡಬೇಡಿ. ತುಂಬ ಒಂಥರ ಕೋಪ ಬರುತ್ತೆ ನಮಗೆ. ಈ ಥರ ಯಾಕೆ ಮಾಡ್ತಾರೆ? ನಿಮಗೆ ಹೆಂಗೆ ಸಬ್ ಇಂಪಾರ್ಟೆಂಟಾ? ನಮಗೂ ಹಾಗೆ ಸಬ್ ಇಂಪಾರ್ಟೆಂಟು. ನಿಮಗೆ ಒಂದು ಲೆಸ್ ಆದರೆ ತುಂಬ ಬೇಜಾರಾಗುತ್ತೆ, ನಮಗೂ ಹಾಗೆ ಬೇಜಾರಾಗುತ್ತೆ. ಒಂದೊಂದು ದಿನದಲ್ಲಿ 4-5 ಸಬ್ ಲೆಸ್ ಆಗುತ್ತೆ ಫ್ರೆಂಡ್ಸ್, ತುಂಬ ಬೇಜಾರಾಗುತ್ತೆ. ಫಸ್ಟ್ ಅಂತೂ ನನಗೆ 1K ಆಗೋ ತನಕ ಭಾಳ ಬೇಜಾರಾಗ್ತಿತ್ತು. ಆಮೇಲೆ ನಾನು ಯೋಚನೆನೇ ಮಾಡಲ್ಲ, ಬರುತ್ತೆ ಹೋಗುತ್ತೆ, ಜನ ಅದೇ ಕೆಲಸ ಮಾಡ್ತಾರೆ, ಅವರಿಗೇನು ತಮ್ಮದು ಸಬ್ ಸಿಗುತ್ತೆ. ಅಂದರೆ ಈಗ ಒಬ್ಬರು ಕನೆಕ್ಟ್ ಆಗಿರ್ತಾರೆ, ನಾವು ಅವ್ರಿಗೆ ಕನೆಕ್ಟ್ ಆಗ್ತೀವಿ ರಿಟರ್ನ್ ಒಂದಿನ ಬಿಟ್ಟು. ಆಮೇಲೆ ಅವರಿಗೆ ನಮ್ಮ ನೆಸೆಸಿಟಿ ಇರಲ್ಲ ಅಂದ್ಕೊಳ್ಳಿ, ನಮ್ಮ ಅವಶ್ಯಕತೆ ಇರಲ್ಲ ಅಂದ್ಕೊಳ್ಳಿ ಅನ್ನು ಮಾಡ್ತಾರೆ. ತುಂಬ ಸರಿ ಈ ಥರ ಆಗುತ್ತೆ. ಇಲ್ಲ ಶಾರ್ಟ್ ವಿಡಿಯೋ ನೋಡಿ ಸಬ್ ಆಗ್ತಾರಲ್ಲ, ಅದಂತೂ ಯೂಟ್ಯೂಬೇ ಲೆಸ್ ಮಾಡುತ್ತೆ ಅನಿಸುತ್ತೆ. ಈ ಥರ ಅವರು ತಮ್ಮ ಕೆಲಸ ಅವರಿಗೆ ಹೆಂಗೆ ನಮ್ಮಿಂದ ಸಬ್ ಸಿಗುತ್ತಲ್ವ, ಅವರು ಆಮೇಲೆ ಮಾಡ್ತಾರೆ. ಭಾಳ ಜನ ಈ ಥರ ಮಾಡ್ತಾರೆ. ಎಷ್ಟೋ ಜನ ಇನ್ನೂ ವಿಚಿತ್ರ ಜನರು ಇದ್ದಾರೆ, ಕಾಮೆಂಟ್ ಹಾಕ್ತಾರೆ, ನಾನು ಸಬ್ ಆಗಿದ್ದೀನಿ, ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ ಅಂತ. ಆದರೆ ಅಲ್ಲಿ ನಂಬರ್ ಇನ್ಕ್ರೀಸ್ ಆಗಿರಲ್ಲ, ನಂಬರ್ ಬಂದಿರಲ್ಲ, ಇಲ್ಲ ಆಗಿದ್ದೀನಿ ಅಂತಲೂ ಹೇಳೋರು ಇದ್ದಾರೆ. ಈ ಥರ ತುಂಬ ಮಾಡ್ತಾರೆ. ಆದರೆ ಯಾರೇ ಆಗಲಿ ಯೂಟ್ಯೂಬರ್ಸ್, ನೀವು ಬಂದಿದ್ದೀರಾ ಅಂದರೆ, ಒಂದೇನೋ ಅಚೀವ್ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂದರೆ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡ್ಕೋಬೇಡಿ. ಇಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ನಾವು ಮುಂದೆ ಬರೋದು. ಇದು ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ನಾವು ಬೆಳೆಯೋಣ, ಬೇರೆಯವ್ರನ್ನೂ ಬೆಳೆಸೋಣ. ಈ ಥರ ನಾವು ಥಿಂಕ್ ಇಟ್ಕೋಬೇಕು. ನಾವು ಎಲ್ಲರ ಸಲುವಾಗಿ ನಾವು ಅಂದರೆ ಎಲ್ಲರೂ ಜೊತೆಯಲ್ಲಿ ನಡೆಯೋಣ. ನಾವು ಒಬ್ಬರೇ ಮುಂದೆ ಮೇಲೆ ಬರಬೇಕು ಅಂದರೆ ಆಗಲ್ಲ. ಅದು ಅಲ್ಲದೆ ನಿಮಗೂ ಈ ಥರ ಬೇರೆಯವ್ರು ಯಾರಾದರೂ ಹಿಂಗೆ ಮಾಡ್ತಾರೆ, ನೀವು ಯಾರಿಗಾದರೂ ಮಾಡಿದ್ದಿದ್ರೆ ಇನ್ನೊಬ್ರು ನಿಮಗೆ ಮಾಡ್ತಾರೆ ಅಲ್ವಾ. ಆಮೇಲೆ ನೀವು ಖಂಡಿತ ನಾನು ಪದೇ ಪದೇ ಹೇಳ್ತೀನಿ, ಶಾರ್ಟ್ ವಿಡಿಯೋ ನೋಡಿ ಯಾರೂ ಸಬ್ ಆಗಬೇಡಿ. ಯಾಕೆಂದರೆ ಭಾಳ ದಿವಸ ನಾನು ಇದು ಅನ್ಕೋತಿದ್ದೆ, ಹೇಳಬೇಕು ವಿಡಿಯೋನ ಮತ್ತೆ ವಿಡಿಯೋ ಮಾಡಬೇಕು ಅಂತ. ಮತ್ತು ನಾನು ಲೈವಲ್ಲೂ ಯಾವತ್ತೂ ಹೇಳ್ತಾ ಇರ್ತೀನಿ, ಲೈವಲ್ಲಿ ಬಂದಾಗೆಲ್ಲ ಹೇಳ್ತೀನಿ, ಶಾರ್ಟ್ ವಿಡಿಯೋ ನೋಡಿಕೊಟ್ರೆ ಖಂಡಿತ ನಾನಂತೂ ರಿಟರ್ನ್ ಮಾಡಲ್ಲ, ಅದು ಲೆಸ್ ಆಗುತ್ತೆ, ನಿಮಗೂ ಯೂಸ್ ಇಲ್ಲ, ನಮಗೂ ಯೂಸ್ ಇಲ್ಲ, ಯಾರಿಗೂ ಯೂಸ್ ಇರಲ್ಲ. ಅದಕ್ಕಿಂತ ನೀವು ಕೊಡಲೇಬೇಡಿ. ಶಾರ್ಟ್ ವಿಡಿಯೋ ನೋಡ್ಕೊಡ್ತೀರಾ, ನೀವು ಸಬ್ ಆಗಲೇಬೇಡಿ. ನೀವು ಅಂದರೆ ಬಲವಂತವಾಗಿ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಬರಬೇಕು ಅಂತೇನಿಲ್ಲ. ನನಗಂತೂ ನಾನು ಹೇಳೋದಿಷ್ಟೇ, 1K ಆಗಿದೆ, ನಾನು ಅದರಲ್ಲೇ ತೃಪ್ತಿದ್ದೀನಿ. ನನಗೇನು 1 ಲ್ಯಾಕ್ ಆಗಿ ನನಗೆ ಸಿಲ್ವರ್ ಬಟನ್ ತೊಗೊಳ್ಬೇಕು ಅದೆಲ್ಲ ಏನು ನನ್ನ ಯೋಚನೆ ಇಲ್ಲ. ಬಂದರೆ ಇಷ್ಟ, ಚೆನ್ನಾಗಿ ಖುಷಿ ಪಡ್ತೀನಿ ಯಾರಾದರೂ. ಸೊ ನೀವು ಮತ್ತೆ ಯಾರೇ ಆಗಲಿ ಒಬ್ರನ್ನ ಸಬ್ ಮಾಡಿದ್ದೀರಾ ಅಂದರೆ ಅವ್ರ ವಿಡಿಯೋ ನೋಡಲಿ ಬಿಡಲಿ, ಅಟ್ಲೀಸ್ಟ್ ನೀವು ಅವ್ರನ್ನ ಅನ್ಸಬ್ ಮಾಡಬೇಡಿ. ಯಾಕೆ ಅಂದರೆ ಅವರಿಗೂ ಒಂದು ಸಬ್ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮಗೆ ಹೇಗೆ ಇಂಪಾರ್ಟೆಂಟು ಹಾಗೆ ಅವರಿಗೂ ಆಗಿರುತ್ತೆ. ನಾನು ಹೇಳೋದಿಷ್ಟೇ ಫ್ರೆಂಡ್ಸ್. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ತುಂಬ ಲೆಂದಿ ಆಗಿಬಿಡುತ್ತೆ ಅನಿಸ್ತಾ ಇದೆ ನನಗೆ. ಯಾರೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ಪೂರ ನೋಡಿ, ನಿಮಗೂ ಸ್ವಲ್ಪ ಆದರೂ ಈ ಥರ ಮೆಸೇಜ್ ಇಷ್ಟ ಅಂದರೆ ನಾನು ಹೇಳಿರೋದಿಲ್ಲ ಈ ವಿಡಿಯೋ ಇಷ್ಟ ಆಗ್ಬೋದು. ಆಮೇಲೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ, ನಾನು ಹೇಳೋದಿಷ್ಟೇ, ವಿಡಿಯೋ ನೋಡಿಕೊಂಡು ಕನೆಕ್ಟ್ ಆಗಿ, ಯಾವುದೇ ಸಣ್ಣ ವಿಡಿಯೋ ಆದರೂ ನೋಡಿಕೊಂಡು ಕನೆಕ್ಟ್ ಆಗಿ ಸಬ್ ಕೊಡಿ. ಆ ಥರ ಅರ್ಧಂಬರ್ಧ ನೋಡಿ, ಚೂರೇ ನೋಡಿ ಎಲ್ಲ ಸಬ್ ಮಾಡಬೇಡಿ. ನನಗೆ ಸಬ್ ಮಾಡಲಿಲ್ಲ ಅಂದರೂ ಈ ಥರ ಎಲ್ಲ ಮಾಡ್ಕೊಂಡು ಸಬ್ ಮಾಡಲಿಲ್ಲ ಅಂದ್ರೂ ಬೇಜಾರಿಲ್ಲ. ನಾನು ನಿಮ್ಮ ಹತ್ರ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊತೀನಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು, ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಲೈಕೇ ಮಾಡಲ್ಲ, ವಿಡಿಯೋ ನೋಡ್ತಾರೆ, ಕಾಮೆಂಟ್ ಹಾಕ್ತಾರೆ, ಲೈಕ್ ಮಾಡಲ್ಲ. ಇದು ಮಾತ್ರ ಮಾಡಬೇಡಿ. ಲೈಕ್ ಮಾಡಿದರೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಅಷ್ಟೇ ನಾನು ಹೇಳೋದು. ಪ್ಲೀಸ್ ಈ ವಿಡಿಯೋನ ಎಂಡ್ ಮಾಡ್ತೀನಿ, ತುಂಬ ಲೆಂದಿ ಆಗಬಾರ್ದು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.